ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ, ಹೋಮ್ ಮೇಡ್ ನಾನು ಲಿಪ್ಸ್ಟಿಕ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇದು ಬೇರೆ ಲಿಪ್ಸ್ಟಿಕ್ ಎಲ್ಲ ಟೈಮ್ ಬಾರೆಲ್ಲ ಆಗಿರುತ್ತೆ, ಮತ್ತು ಲಿಪ್ಸ್ ಎಲ್ಲ ಬ್ಲ್ಯಾಕ್ ಆಗೋಗಿರುತ್ತೆ. ಅದನ್ನು ಹಚ್ಚಿ ಮನೆಯಲ್ಲೇ ನ್ಯಾಚುರಲ್ಲಾಗಿ ಲಿಪ್ಸ್ಟಿಕ್ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡೋದು, ಏನೇನು ಹಾಕೋದು ಅಂತ ಹೇಳ್ಬಿಟ್ಟು. ತುಂಬ ನ್ಯಾಚುರಲ್ ಆಗಿರುತ್ತೆ. ಬನ್ನಿ ನೋಡ್ಕೊಬರೋಣ. ಮೊದಲಿಗೆ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಬೀಟ್ರೋಟ್ನ ಸಿಪ್ಪೆ ಎಲ್ಲ ಸುಳ್ಕೊಂಡು ಸೈಡಲ್ಲಿ ಇರೋದು ನಾನು ಕಟ್ ಮಾಡ್ಕೊಬರ್ತೀನಿ. ನೋಡಿ, ಚೆನ್ನಾಗಿ ತೊಳ್ಕೊಬಂದಿದ್ದೀನಿ. ಇದನ್ನು ಚಿಕ್ಕ ಪೀಸು ನೀವು ತುರ್ಕೊಂಡಂತೂ ಹಾಕ್ಕೋಬೋದು. ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಚಿಕ್ಕ ಪೀಸು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರ್ತೀನಿ. ಯಾಕಂದರೆ ಇದು ಬೀಟ್ರೋಟ್ದು ರಸ ಬೇಕು ನಮಗೆ ಲಿಪ್ಸ್ಟಿಕ್ ಮಾಡೋಕ್ಕೆ. ಬೀಟ್ರೋಟ್ದು ರಸ ಬೇಕು. ನ್ಯಾಚುರಲ್ ಕಲರ್ ಬರೋದು ಇದರಲ್ಲೇ, ಬೀಟ್ರೋಟಲ್ಲೇ. ನಮಗೆ ಯಾವುದು ಕಲರ್ ಆಗಲಿ ಏನು ಲಿಕ್ವಿಡ್ ಆಗಲಿ ಏನು ಹಾಕ್ತಾ ಇಲ್ಲ. ನಾನು ಒಂದು ಬೀಟ್ರೋಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ನೀವು ಜಾಸ್ತಿ ಆದರೂ ಮಾಡ್ಕೋಬೋದು. ಇದನ್ನು ಒಂದ್ಸಲಿ ನೀವು ಮಾಡ್ಕೊಂಡು ಇಟ್ಕೊಬಿಟ್ರೆ ಒಂದು 6 ಮಂತ್ವರೆಗೂ ಏನೂ ಮಾಡೋಂಗಿರಲ್ಲ. 6 ಮಂತ್ವರೆಗೂ ಇರುತ್ತೆ. ನೋಡಿ, ಬೀಟ್ರೋಟ್ ಎಲ್ಲ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಬಂದಿದ್ದೀನಿ. ಇದನ್ನು ನೀರು ರಸ ನೋಡಿ ಈ ಥರ ಫುಲ್ ಫೈನ್ ಪೇಸ್ಟ್ ಆಗಿದೆ. ಇದರಲ್ಲಿ ರಸ ತಕ್ಕೊಳ್ಳೋಣ. ಇದರ ಪಲ್ಪ್ ಏನೂ ಬೇಡ ನಮಗೆ, ಬೀಟ್ರೋಟ್ದು ರಸ ಒಂದು ಇದ್ದರೆ ಸಾಕು ನಮಗೆ. ನೋಡಿ, ಒಂದು ಬೀಟ್ರೋಟ್ಗೆ ಎಷ್ಟು ರಸ ಬರುತ್ತೆ ಅಂತ ಹೇಳಿಬಿಟ್ಟು. ಇದಕ್ಕೇನು ನೀರಾಗಲಿ ಏನು ಆ್ಯಡ್ ಮಾಡಿಲ್ಲ ನಾನು ಮಿಕ್ಸಿ ಜಾರ್ಗೆ. ನಾನು ಹಿಂಗೆ ಎಲ್ಲನೂ ಈ ಥರ ಮಾಡ್ಕೋತೀನಿ. ಪಲ್ಪು ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಚಪಾತಿ ಮಾಡೋಂಗಿದ್ರೆ ಚಪಾತಿ ಹಸಿದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಮತ್ತು ಮಕ್ಕಳಿಗೇನಾದ್ರು ಇನ್ನು ಜ್ಯೂಸ್ ಬೇಕಂತ ಹೇಳಿದ್ರೆ ಇದ್ರ ಶುಗರ್ ಹಾಕ್ಬಿಟ್ಟು ಮತ್ತು ಜ್ಯೂಸ್ ಮಾಡಿ ಕೊಡ್ಬೋದು ಬೀಟ್ರೋಟಲ್ಲಿ. ಇದು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪಲ್ಪ್ ಇದು ವೇಸ್ಟ್ ಆಗೋಯ್ತು ಅಂತ ಹೇಳ್ಬಿಟ್ಟು ರಸ ಆದಮೇಲೆ. ಮತ್ತು ಫೇಶಿಯಲ್ಗೂ ಯೂಸ್ ಮಾಡ್ತಾರೆ ಅದನ್ನು. ನಾನು ಫುಲ್ಲು ಇವಾಗ ನಾನು ಮಿಕ್ಸಿ ಜಾರ್ಗೆ ಎಷ್ಟು ರುಬ್ಕೊಂಡಿದ್ದೆ ಅಷ್ಟರದ್ದು ನಾನು ರಸ ತಕ್ಕೋತೀನಿ ನಾನು ಇವಾಗ. ಅಂಗಡಿಯಿಂದ ತಂದಿರೋ ಲಿಪ್ಸ್ಟಿಕ್ ಅಂದರೆ ನೀವು ಹಚ್ಚಿ ಲಿಪ್ಸ್ ಎಲ್ಲ ಬ್ಲ್ಯಾಕ್ ಆಗೋಗಿರುತ್ತೆ. ಕೆಲವರಿಗೆ ಇನ್ಫೆಕ್ಷನ್ ಆಗೋಗಿರುತ್ತೆ ಲಿಪ್ಸ್ಟಿಕ್ ಹಚ್ಚಿಬಿಟ್ಟು. ಒಡೆದೋಗಿರೋ ತುಟಿ ಆಗೋಗಿರುತ್ತೆ, ಆ ಥರ ಆಗೋಗಿರುತ್ತೆ. ನೋಡಿ, ನ್ಯಾಚುರಲಾಗಿ ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮತ್ತು ಈಸಿ, ತುಂಬ ಚೆನ್ನಾಗಿರೋದನ್ನ ಕಲರು ನೋಡಿ ಎಷ್ಟು ನ್ಯಾಚುರಲ್ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಹಾಕ್ಕೊಂಡು ನೋಡಿ, ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಷ್ಟು ರಸ ಬಂದಿದೆ. ಇದನ್ನು ನಾನು ಒಂದು ಸ್ಟೀಲ್ ಪಾತ್ರದಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಗಟ್ಟಿ ಆಗಬೇಕಿದ್ದು. ಇದಕ್ಕೆ ನೀರಾಗಲಿ ಏನು ನಾನು ಹಾಕಿಲ್ಲ ಇನ್ನು. ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಇದು. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ನೋಡಿ, ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದ್ದಿದೆ. ಎಷ್ಟು ಇದ್ದಿದ್ದು ಎಷ್ಟಾಗಿದೆ ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು, ಆವಾಗಲೇ ನಿಮಗೆ ಕಲರ್ ಬರೋದು. ನೋಡಿ ಎಷ್ಟು ಇದ್ದಿದ್ದು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ನಾನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೋತೀನಿ. ನಾನು ಒಂದು ಲೈಟಾಗಿ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಶಿಫ್ಟ್ ಮಾಡ್ಕೊಳ್ಳಿ. ವ್ಯಾಸ್ಲಿನ್ ಹಾಕ್ಕೋತಾ ಇದ್ದೀನಿ ಸ್ವಲ್ಪ. ವ್ಯಾಸ್ಲಿನ್ ಹಾಕಿದ್ರೆ ನಿಮಗೆ ತುಟಿಗೆಲ್ಲ ಸೈಡ್ ಎಫೆಕ್ಟ್ ಏನೂ ಇರಲ್ಲ, ಒಡೆದೋಗಲ್ಲ, ಮತ್ತು ಶೈನಿಂಗ್ ಬರುತ್ತೆ ನಿಮಗೆ.
ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕೋತಾ ಇದ್ದೀನಿ, ವಿಟಮಿನ್ ಇ ಕ್ಯಾಪ್ಸಲ್ ಹಾಕೋತಾ ಇದ್ದೀನಿ 2. ಇದು ಫೇಸ್ಗೆ, ತುಟಿಗೆ, ಹೇರ್ಗೆ ತುಂಬ ಒಳ್ಳೆಯದಿದು ವಿಟಮಿನ್ ಇ ಕ್ಯಾಪ್ಸಲ್. ಇದು 2 ಹಾಕ್ಕೊಂಡಿದ್ದೇನೆ. ಮತ್ತು ತುಪ್ಪ ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೋಬೋದು. ಇದು 3 ಹಾಕ್ಕೊಂಡು ಚೆನ್ನಾಗಿ ಬೀಟ್ರೋಟ್ ರಸದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಡಬ್ಬ, ಒಂದು ಗಾಜಿನ ಡಬ್ಬ ಆಗಲಿ ಪ್ಲಾಸ್ಟಿಕ್ ಡಬ್ಬ ಆಗಲಿ ಈ ಥರ ಹಾಕಿ ಇಟ್ಕೊಳ್ಳಿ. ಇದೆಲ್ಲ ನಾನು ಒಂದು ಬಾಕ್ಸಿಗೆ ಶಿಫ್ಟ್ ಮಾಡ್ಕೊಂಡು ಫ್ರೀಝರಲ್ಲಿ ಇಡ್ತೀನಿ. ಫ್ರೀಝರಲ್ಲಿ ಇಟ್ಟಾದಮೇಲೆ ನಿಮಗೆ ಟೈಮ್ ಇದ್ದರೆ ಅಂದರೆ ಓವರ್ ನೈಟ್ ಇಡ್ಬೋದು, ಟೈಮ್ ಇಲ್ಲ ಅಂದರೆ 4 hour 5 hour ಆದರೂ ಇಡಬೇಕು. ನೋಡಿ ಓವರ್ ನೈಟ್ ಮಾಡಿದ್ದೀನಿ. ನೋಡಿ ಎಷ್ಟು ನ್ಯಾಚುರಲಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ. ನೋಡಿ ಎಷ್ಟು ನ್ಯಾಚುರಲಾಗಿ ಬಂದಿದೆ. ಇದನ್ನು ನಾನು ಲಿಪ್ಸ್ಟಿಕ್ ಹಚ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ನೋಡಿ ನ್ಯಾಚುರಲ್ ಕಲರ್ ಬಂದಿದೆ ಲಿಪ್ಸ್ಟಿಕ್ಕು. ನಾನು ತುಟಿಗೆ ಹಚ್ಚಿ ನಿಮಗೆ ತೋರಿಸ್ತೀನಿ ನಿಮಗೆ. ನೋಡಿ ಸ್ವಲ್ಪ ಹಚ್ಚಿದ್ರೇ ಎಷ್ಟು ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ಕು. ನೀವು ಯಾವುದಾದ್ರೂ ಲಿಪ್ಸ್ಟಿಕ್ ಹಚ್ಚಿ ತುಟಿ ಎಲ್ಲ ಒಡ್ಕೊಂಡು ತುಟಿ ಎಲ್ಲ ಹಾಳಾದರೆ ಈ ಥರ ನ್ಯಾಚುರಲ್ಲಾಗಿ ಮಾಡಿಕೊಳ್ಳಿ ಮನೆಯಲ್ಲೇ. ತುಂಬ ವರ್ಕ್ ಆಗುತ್ತೆ. ನೋಡಿ ಕಲರು ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ನೀವು ಯೂಸ್ ಮಾಡಿ ಫ್ರಿಜ್ಜಲ್ಲೇ ಇಡಬೇಕು, ಯಾಕಂದರೆ ಇದೆಲ್ಲ ಕರಗೋಗುತ್ತೆ. ಇದು ಕರಗೋ ಚಾನ್ಸಸ್ ಇರುತ್ತೆ. ನೀವು ಹಚ್ತಾ ಫ್ರಿಜ್ಜಲ್ಲಿ ಎತ್ತಿ ಹಚ್ಕೊಳ್ಳಿ, ಆ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ವರ್ಕ್ ಇದೆ ಲಿಪ್ಸ್ಟಿಕ್ಕು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮರಿಬೇಡಿ. ಇದನ್ನು ಆದಷ್ಟು ಶೇರ್ ಮಾಡಿ, ಎಲ್ಲರೂ ಮನೆಗೆ ಮಾಡ್ಕೊಳ್ಳಿ. ನ್ಯಾಚುರಲಾಗಿ ಲಿಪ್ಸ್ಟಿಕ್ ಮಾಡ್ಕೊಳ್ಳಿ. ಇದನ್ನು ಮಕ್ಕಳು ಸಹ ಇದನ್ನು ಹಚ್ಬೋದು, ಏನು ಎಫೆಕ್ಟ್ ಇರಲ್ಲ. ಇದರಲ್ಲಿ ಏನು ಲಿಕ್ವಿಡ್ ಆ ಥರ ಏನು ನಾನು ಹಾಕಿಲ್ಲ, ನ್ಯಾಚುರಲಾಗಿ ಮಾಡಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ನಿಮಗೆ.